ಎಚ್ಕೆಇ ಸೊಸೈಟಿಯು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಶುಕ್ರವಾರ ಶಿಲಾನ್ಯಾಸ ನೆರವೇರಿಸಿದರು. ಎಚ್ಕೆಇ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಮುನ್ನಡೆಯುತ್ತಿರುವ ಬಸವೇಶ್ವರ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಲ್ಲ ಪ್ರೇಕ್ಷಕ ಬಾಂಧವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. आरोग्यं धनसम्पदः शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः. ಇದೀಗ ತಾವೆಲ್ಲ ವೀಕ್ಷಿಸ್ತಾ ಇದ್ದೀರಿ. ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಪ್ರೇಕ್ಷಕ ಬಾಂಧವರು ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತೇನೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಲಿದ್ದೀರಿ. ಬಳಿಕ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸೊಸೈಟಿ ಕೊಡುಗೆ ಅಪಾರವಾಗಿದೆ. ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಮಹಾದೇವಪ್ಪ ರಾಂಪುರೆ ಅವರ ದೂರದೃಷ್ಟಿಯು ಕಾರಣವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಾಪನೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ನಾಗರಿಕತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಹೋಲಿಸಿದರೆ ಇಲ್ಲಿ ಭಾಳ ದೊಡ್ಡ ಬೆಳವಣಿಗೆ ಆಗಿದೆ. ಇಲ್ಲಿಯ ಜನರು ಸುಸಂಸ್ಕೃತರಿದ್ದಾರೆ. ಇದಕ್ಕೆ ಎರಡು ಕಾರಣ. ಒಂದು, ನಮ್ಮ ಅನೇಕ ಮಠಮಾನ್ಯಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದೆ. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂದರೆ 12ನೇ ಶತಮಾನದ ಬಸವಾದಿ ಶರಣರ ಆ ಕಲ್ಯಾಣ ಕ್ರಾಂತಿಯಿಂದ ನಮಗೆ ಒಳ್ಳೆಯ ಸಂಸ್ಕೃತಿ ನಮ್ಮ ಭಾಗದ ಜನರಿಗೆ ಬಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ಈ ಭಾಗ ಒಂದು ಒಳ್ಳೆಯ ರೀತಿಯಾಗಿ ಬೆಳವಣಿಗೆ ಮಾಡಲಿಕ್ಕೆ ಈ ಭಾಗದ ಕಲ್ಯಾಣ ಕರ್ನಾಟಕ ಅಷ್ಟೆಲ್ಲ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳ ಕೊಡುಗೆನೂ ಕೂಡ ಭಾಳ ಅಪಾರವಾಗಿದೆ. ಒಂದು ವೇಳೆ 60ನೇ ದಶಕದಲ್ಲಿ ಮತ್ತು 70ನೇ ದಶಕದಲ್ಲಿ ಮತ್ತು 80ನೇ ದಶಕದಲ್ಲಿ ಅಂದು ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ನಿಜಲಿಂಗಪ್ಪವರಾಗಿರ್ಬೋದು, ವೀರೇಂದ್ರ ಪಾಟೀಲ್ರಾಗಿರ್ಬೋದು ಮತ್ತು ಅನೇಕ ಜನ ಹಿರಿಯರು, ಒಂದು ವೇಳೆ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಸಂಸ್ಥೆಗಳಿಗೆ ಪ್ರೊಫೆಷ್ನಲ್ ಕೋರ್ಸಸ್ಸಲ್ಲಿ ನಮಗೆ ಕಾಲೇಜ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅಂತಂದರೆ ಇವತ್ತು ನಮ್ಮ ಕರ್ನಾಟಕ ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗಿ ಇವತ್ತು ಸುಮಾರು 71 ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸುಮಾರು 230 ಇಂಜಿನಿಯರಿಂಗ್ ಕಾಲೇಜುಗಳು ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರ ದೂರದೃಷ್ಟಿ ಮತ್ತು ಅವರ ಒಂದು ಮುಂದಾಲೋಚನೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದ ಮಕ್ಕಳು ಇಲ್ಲಿ ಬರ್ತಾಯಿದ್ರು ಇಂಜಿನಿಯರಿಂಗು ಮತ್ತು ಮೆಡಿಸಿನ್ ಓದೋದಕ್ಕೆ. ಹಾಗಾಗಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಆಗಿ ಇವತ್ತು ಸರ್ಕಾರಗಳು ಕೂಡ ಅನೇಕ ಪ್ರೊಫೆಷ್ನಲ್ ಕಾಲೇಜಸನ್ನು ಪ್ರಾರಂಭ ಮಾಡಿರ್ಬೋದು. ಆದರೆ ಅದನ್ನು ನಾವು 30, 40, 50 ವರ್ಷಗಳ ಹಿಂದೆನೇ ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಆಗಲಿಕ್ಕೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ನಾವು ಯಾವತ್ತೂ ಕೂಡ ಭಾಳ ಮುಂದಾಲೋಚನೆಯಿಂದ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನಾವು ಇವತ್ತಲ್ಲ, ನಾವು ಮುಂದೆ 20 ವರ್ಷಗಳ ಕಾಲ 30 ವರ್ಷಗಳ ಕಾಲ ನಮಗೇನು ಬೇಕಾಗಿದೆ, ನಮಗೆ ಮುಂದಿನ ಪೀಳಿಗೆಗೆ ಅವಶ್ಯಕ ಇರ್ತಕ್ಕಂಥ
ಎಲ್ಲ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಮುಂದಾಲೋಚನೆಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ಹೈದರಾಬಾದ್ ಶಿಕ್ಷಣ, ಯಾಕಂದರೆ ನಾನು ಕೂಡ ಇಲ್ಲಿ ಮೆಡಿಕಲ್ ಕಾಲೇಜಲ್ಲೇ MBBS ಮಾಡಿದ್ದೀನಿ, ಇಲ್ಲೇ ಪೋಸ್ಟ್ ಗ್ರ್ಯಾಜುಯೇಷನ್ನು ಕೂಡ ಮಾಡಿದ್ದೀನಿ, ಇಲ್ಲೇ ನಾನು ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲವು ಸಮಯ ಕೆಲಸನೂ ಮಾಡಿದ್ದೀನಿ. ಹಾಗಾಗಿ ಈ ಎಂಟೈರ್ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತದೆ ಅಂತಕ್ಕಂಥದ್ದು ನನಗೆ ಅನುಭವ ಇರೋದರಿಂದ ಅದೇನೋ ಕಾಕತಾಳೀಯ ಹಾಗೆ ನನಗೆ ಶಾಸಕನಾಗಿ ಮತ್ತು ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಾಗ ಅದನ್ನು ಒಳ್ಳೆಯ ರೀತಿಯಿಂದ ನನಗೆ ಕೆಲಸ ಮಾಡಲಿಕ್ಕೆ ಇದೊಂದು ಭಾಳ ದೊಡ್ಡ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಈ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿಯಾಗಿ ಈ ಸಂಸ್ಥೆಗೆ ಸಂಪೂರ್ಣ ಸಹಕಾರ ಬೆಂಬಲ ಯಾವತ್ತೂ ನಾನು ಕೊಟ್ಕೊಂಡು ಬಂದಿದ್ದೀನಿ. ಮುಂದೆನೂ ಕೂಡ ನನ್ನ ಸಂಪೂರ್ಣ ಬೆಂಬಲ ಈ ಸಂಸ್ಥೆಯ ಬೆಳವಣಿಗೆ ಇರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭರವಸೆ ಇದೆ. ಮತ್ತು ಇಷ್ಟೇ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಕಲಬುರಗಿಯಲ್ಲಿ ಕೆಲವು ದಿವಸಗಳ ಕಾಲ, ಕೆಲವು ವರ್ಷಗಳ ಕಾಲ ಭಾಳ ದೊಡ್ಡ ಗ್ಯಾಪ್ ಆಯಿತು. ಏನಂದರೆ ಬೆಳವಣಿಗೆ ನಮಗೆ ನಿರೀಕ್ಷೆ ಮಟ್ಟದಲ್ಲಿ ಇವತ್ತು ಈ ಭಾಗದಲ್ಲಿ ವ್ಯವಸ್ಥೆ, ಯಾಕಂದರೆ ಒಂದು ಕಾಲ ಇತ್ತು ದಿನಾಲೂ ಉದ್ಯಾನ ಟ್ರೈನಿಗೆ 2-3 ಬೋಗಿ ಜನ ಶೋಲಾಪುರ್ಗೆ ಹೋಗ್ತಾಯಿದ್ರು ಟ್ರೀಟ್ಮೆಂಟ್ಗೆ. ಅದನ್ನು ನೋಡಿ ನನಗೆ ಭಾಳ ಒಂದು ಬೇಸರ ಆಗ್ತಾಯಿತ್ತು. ಯಾಕೆ ನಮ್ಮ ಮೆಡಿಕಲ್ ಕಾಲೇಜು, ಯಾಕಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜಸ್ ನಮ್ಮದು ಪ್ರೈವೇಟ್ ಸೆಕ್ಟ್ರಲ್ಲಿ, ಆದರೂ ಕೂಡ ನಮ್ಮಲ್ಲಿ ಆ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕಾಗಿಲ್ಲ ಅಂಥೇಳಿ. ಆದರೆ ಇವತ್ತು ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು, ಸರ್ಕಾರ ಮಟ್ಟದಲ್ಲೂ ಕೂಡ ನಾವು ಸಾಕಷ್ಟು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಜಿಮ್ಸ್ ಸ್ಥಾಪನೆ ಮಾಡಿದ್ರಿಂದ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಕೂಡ ಜನರಿಗಾಗಿದೆ. ಅದಲ್ಲದೆ ನಾನು ಕೂಡ ಇಲ್ಲಿ ಕೆಲವೊಂದು ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ನಾನು ಇಲ್ಲಿ MRMCಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಉದ್ದೇಶದಿಂದ ಅಲ್ಲ, ಆದರೆ ನಾವು ಮಾಡ್ತಾ ಇರ್ತಕ್ಕಂಥ ಹಾಸ್ಪಿಟಲ್ಗಳು ಈ ರಾಜ್ಯದ ಈ ಜಿಲ್ಲೆಯ ಕಟ್ಟ ಕಡೆಯ ಮನುಷ್ಯನಿಗಾಗಿ, ಅಂದರೆ ಬಡವರಿಗಾಗಿ, ಯಾರು ಒಂದು 10 ರೂಪಾಯಿನೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಜನರು ಉಚಿತವಾಗಿ ಅವರಿಗೆ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅಂತ ಅನೇಕ ಆಸ್ಪತ್ರೆಗಳನ್ನು ನಾವು ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಒಂದು ಇಲ್ಲಿ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ, ಇದು ಒಂದು ಸ್ಟೇಟ್ ಆಫ್ ಆರ್ಟ್ ಒಂದು ಕಾರ್ಡಿಯಾಕ್ ಸೆಂಟ್ರ್ ಇದೆ. ಮತ್ತು ಯಾವುದೇ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಕಾರ್ಪೊರೇಟ್ ಹಾಸ್ಪಿಟಲ್ಗಿಂತ ಒಳ್ಳೆ ಫೆಸಿಲಿಟಿಯನ್ನು ಹೊಂದಿರತಕ್ಕಂಥ ಒಂದು ಗುಣಮಟ್ಟದ ಚಿಕಿತ್ಸೆ, BPL ಕಾರ್ಡ್ ಇದ್ದರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಇದೆ. ಮತ್ತು APL ಇದ್ದವರಿಗೂ ಕೂಡ ಒಂದು ಭಾಳ ಕಮ್ಮಿ ದರದಲ್ಲಿ ಇದು ಟ್ರೀಟ್ಮೆಂಟ್ ಸಾಧ್ಯ ಆಗಿದೆ. ನಾನು ಅನೇಕ ಬಾರಿ ನಮ್ಮ ಒಂದು ಚರ್ಚೆಗಳಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾ ಇರ್ತಾರೆ, ನನಗೆ ಯಾಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಅನೇಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಿವೆ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಏನಂದರೆ, ಒಂದು ವೇಳೆ ನಮ್ಮ ಜನ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ಅವರು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ಸ್ಥಾಪನೆ ಮಾಡದೆ ಹೋದರೆ ಇವತ್ತು ನಮ್ಮ ಬಡವರು ಇವತ್ತು ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಅವರು ಹೊಲ ಮನೆ ಎಲ್ಲ ಕಳ್ಕೊಳ್ತಕ್ಕಂಥ ಸಂದರ್ಭ ಬರ್ತದೆ. ಆಗಬಾರ್ದು ಅಂತ ಹೇಳಿ ಇವತ್ತು ನಾವು ಸರ್ಕಾರಿ ಸಂಸ್ಥೆಗಳು ಸ್ಥಾಪನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿನೂ ಕೂಡ ಮಾಡಿದ್ದೀವಿ. ಈ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಿಂದ ಆಗಿರ್ತಕ್ಕಂಥದ್ದು ಇದು ಒಂದು ಸೊಸೈಟಿ ಇರೋದರಿಂದ ಇದರಲ್ಲಿ ಅಷ್ಟು ದುಬಾರಿ ಕಾಸ್ಟ್ ಇರೋದಿಲ್ಲ. ಆದರೆ ಪ್ರೈವೇಟಾಗಿ ನೀವು ಯಾವುದೇ ಆಸ್ಪತ್ರೆಗೆ ಹೋದರೆ ಸಾಮಾನ್ಯ ಜನ ಅದಕ್ಕೆ ಎಫೋರ್ಡ್ ಮಾಡೋಕ್ಕಾಗದೇ ಇರೋದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ನಾನು 2013ರಲ್ಲಿ ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವನೇ ಆಗಿದ್ದೆ, ಮತ್ತು ನನಗೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಆಗಲೂ ಕೂಡ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ 22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇವೆ ಮತ್ತು ಇನ್ನೂ 2-3 ಸ್ಥಾಪನೆ ಹಂತದಲ್ಲಿದ್ದಾವೆ. ಮತ್ತು ಇದು ಅಷ್ಟೇ ಅಲ್ಲ, ನಾವು ಕೇವಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅಂತಂದರೆ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ 100% ಸೀಟು ಈ ರಾಜ್ಯದ ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೆ, ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ, ಅವರ ಹಿತವನ್ನು ಕಾಪಾಡಲಿಕ್ಕೆ. ಯಾಕಂದ್ರೆ 100% ಸೀಟ್ ವಿಲ್ ಗೋ ಟು ದ ಮೆರಿಟ್ ಕೋಟಾ. ಹಾಗಾಗಿ ಅದನ್ನು ಮಾಡೋದ್ರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಟೀಚಿಂಗ್ ಆಸ್ಪತ್ರೆ ಇದ್ದರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಬಡವರಿಗೆ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಪ್ರಾರಂಭ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಇದನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ರಾಜ್ಯದಲ್ಲಿ
ಭಾಳಷ್ಟು ಬದಲಾವಣೆಯಾಗಿದೆ ಈ ಒಂದು ಮೆಡಿಕಲ್ ಕಾಲೇಜ್ಗಳನ್ನ ಸ್ಥಾಪನೆ ಆಗಿರೋದ್ರಿಂದ. ಅದರ ಜೊತೆಗೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಇವತ್ತು ಕಲಬುರಗಿಯಲ್ಲಿ ನಾವೊಂದು ಟ್ರಾಮಾ ಸೆಂಟ್ರ್ ಮಾಡಿದ್ವಿ. ನಾವು 2017ರಲ್ಲೇ ಒಂದು ಟ್ರಾಮಾ ಸೆಂಟ್ರಿಗೆ ನಾನು ಅಡಿಗಲ್ ಹಾಕಿ ಬಿಲ್ಡಿಂಗು ಕೂಡ ಕಟ್ಸಿದ್ವಿ. ಆದರೆ ಕಳೆದ 5 ವರ್ಷ ಅದು ಕಾರಣಾಂತರಗಳಿಂದ ಅದು ಪ್ರಾರಂಭ ಆಗಲಿಕ್ಕೆ ಆಗಿಲ್ಲ. ಆದರೆ ಇವತ್ತು ನಮ್ಮ ಟ್ರಾಮಾ ಸೆಂಟ್ರು ಕೂಡ 100 ಬೆಡ್ ಟ್ರಾಮಾ ಸೆಂಟ್ರ್ ಇವತ್ತು ಪ್ರಾರಂಭ ಆಗಿ 1 ವರ್ಷ ಆಗಿದೆ. ಆ 1 ವರ್ಷದಲ್ಲಿ ಸುಮಾರು ನಮ್ಮ 9,000 ಜನ ಅಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅಲ್ಲಿ ಒಂದು ಸ್ಟೇಟ್ ಆಫ್ ಆರ್ಟ್ ಟ್ರಾಮಾ ಸೆಂಟ್ರನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಯಾವುದೇ ಬಡವರು ಏನೇ ಆಕ್ಸಿಡೆಂಟ್ ಆಗಲಿ, ಏನೇ ಎಮರ್ಜೆನ್ಸಿ ಇದ್ದರೂ ಕೂಡ ಅವರಿಗೆ 100% ಫ್ರೀ ಆಫ್ ಕಾಸ್ಟ್ ಅವರಿಗೆ ಗುಣಮಟ್ಟದ ಚಿಕಿತ್ಸೆ ಅಲ್ಲಿ ಸಿಗ್ತಾಯಿದೆ. ಯಾಕಂದರೆ ಅಲ್ಲಿ ನ್ಯೂರೋ ಸರ್ಜನ್ಸ್ ಇದ್ದಾರೆ, ಆರ್ಥೋಪೆಡಿಷಿಯನ್ಸ್ ಇದ್ದಾರೆ, ಎಲ್ಲ ಸ್ಪೆಷಾಲಿಟಿ ಅಲ್ಲಿ ವಿಶೇಷವಾಗಿ ಅವಶ್ಯಕತೆ ಇರತಕ್ಕಂಥ ಎಲ್ಲರೂ ಅಲ್ಲಿ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ಅನುಕೂಲ ಆಗಿದೆ. ಮತ್ತು ನಾನು ಕೂಡ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾವತ್ತೂ ಕೂಡ ನಾನು ಹೇಳ್ತಾ ಇದ್ದೆ ಹಿಂದಿನೂ ಕೂಡ. ಆದರೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಪ್ರಾರಂಭ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಯಾಕಂದರೆ ನಾನು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾಯಿದ್ದೀನಿ, ನನ್ನ ಸ್ವಂತದ್ದಲ್ಲ, ಸರ್ಕಾರದ್ದು. ಇಲ್ಲೇ ನಮ್ಮ ಜಿಮ್ಸ್ ಆಸ್ಪತ್ರೆ 3 ಮಹಡಿ ಅಂದರೆ 10 ಫ್ಲೋರ್ ಅಂದರೆ G+10 ಫ್ಲೋರ್ಸನ್ನು ಕಟ್ಸಿದ್ವಿ ನಾವು. ಯಾಕಂದರೆ ಸೂಪರ್ ಸ್ಪೆಷಾಲಿಟಿಗೋಸ್ಕರ 8, 9 ಆ್ಯಂಡ್ 10th ಫ್ಲೋರಲ್ಲಿ ನಾವು ಕೂಡ ಸೂಪರ್ ಸ್ಪೆಷಾಲಿಟಿಯನ್ನು ಸ್ಥಾಪನೆ ಮಾಡಿದ್ದೀವಿ. 1 ತಿಂಗಳಲ್ಲಿ ಅದು ಉದ್ಘಾಟನೆಯೂ ಕೂಡ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಅಲ್ಲಿನೂ ಕೂಡ ಇವತ್ತು ಎಲ್ಲ ಚಿಕಿತ್ಸೆ ಅಲ್ಲಿ ಉಚಿತವಾಗಿಯೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಬರೀ ಗುಲ್ಬರ್ಗದಲ್ಲಷ್ಟೇ ಅಲ್ಲ, ಕಲಬುರ್ಗಿ, ಮೈಸೂರು ಮತ್ತು ಬೆಳಗಾಂ ಮತ್ತು ಹುಬ್ಬಳ್ಳಿ, ಬಳ್ಳಾರಿ, ಒಂದು ಚಿಕ್ಕಮಗಳೂರದಲ್ಲಿ ಇನ್ನೂ ನಡೀತಾ ಇದೆ. ಇವೆಲ್ಲ ಕಡೆ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ರಾಜ್ಯದಲ್ಲಿ ಸರ್ಕಾರ ಮಟ್ಟದಲ್ಲಿ ಮಾಡಲಿಲ್ಲ ಅಂತಂದರೆ ನಾವು ಪ್ರೈವೇಟ್ ಹಾಸ್ಪಿಟಲ್ಸಿಗೆ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಇದು ನಂದು ದೃಢವಾಗಿರ್ತಕ್ಕಂಥ ಒಂದು ನಂಬಿಕೆ. ಯಾಕಂದರೆ ಆ್ಯಸ್ ಎ ಡಾಕ್ಟರ್ ಆಲ್ಸೋ ಐ ನೋ. ಒಂದು ವೇಳೆ ಜಯದೇವ ಆಸ್ಪತ್ರೆ ಇವತ್ತು ಕರ್ನಾಟಕದಲ್ಲಿ ಇರದೇ ಇದ್ದಿದ್ದರೆ ಇವತ್ತು ನೀವು ಆಲೋಚನೆ ಮಾಡ್ಬೋದಾಗಿತ್ತು. ಇವತ್ತು ಒಂದು ಸ್ಟಂಟ್ ಹಾಕ್ತಕ್ಕಂಥ ಕಾಸ್ಟ್ ಏನಾಗ್ತಾಯಿತ್ತು, ಒಂದು ಬೈಪಾಸ್ ಸರ್ಜರಿ ಕಾಸ್ಟ್ ಏನಾಗ್ತಾಯಿತ್ತು. ಯಾಕಂದರೆ ನಾವು ಸರ್ಕಾರ ಮಟ್ಟದಲ್ಲಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ವಿ ವಾಂಟ್ ಟು ಶೋ ದ್ಯಾಟ್ ದಿಸ್ ಪ್ರೊಸೀಜರ್ ಕ್ಯಾನ್ ಬಿ ಡನ್ ಅಟ್ ಸಚ್ ಎ ಲೋ ಕಾಸ್ಟ್, so that the prices which have been established by this private hospital should not skyrocket and they should be capped. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಕಾಸ್ಟಲ್ಲಿ ಆಗ್ತಾಯಿದೆ ಅಂತಂದರೆ ಇವತ್ತು ಖಂಡಿತವಾಗಿಯೂ ಕೂಡ ಜನರು ಕಂಪ್ಯಾರಿಸನ್ ಮಾಡ್ತಾರೆ ಅಂತಕ್ಕಂಥದ್ದು ಅವೇರ್ನೆಸ್ಸು ಕೂಡ ಜನರಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಕಲಬುರಗಿಯಲ್ಲಿ ನಾವು ಅನೇಕ ನಮ್ಮೋಶಿ ಅವರಿಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ ಏನಂದ್ರೆ ನಾವು ಅನೇಕ ಹಾಸ್ಪಿಟಲ್ಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಕಲಬುರಗಿಯಲ್ಲಿ ವಿಶೇಷವಾಗಿ ನಾವು ಈಗ ನಾನು ಸಚಿವನಾದ ಮೇಲೆ ಒಂದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲನ್ನು ಇವತ್ತು ಸ್ಯಾಂಕ್ಷನ್ ಮಾಡಿಸಿದ್ದೀನಿ 92 ಕೋಟಿ ವೆಚ್ಚದಲ್ಲಿ. ಅದು ಅಡಿಗಲನ್ನು ನಾವು ಮುಂದಿನ ವಾರ ಮಾಡ್ತಾಯಿದ್ದೀವಿ. ಅದಲ್ಲದೆ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲ್ ನಾನು ಹಿಂದೆ ಇದ್ದಾಗ ಪ್ರಾರಂಭ ಮಾಡಿಸಿದ್ದು 100 ಬೆಡ್ ಇದ್ದು. ಅದಕ್ಕೆ ಇನ್ನೂ 150 ಬೆಡ್ಡು ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ನಾವು ಮುಂದಿನ ವಾರ ಅಡಿಗಲ್ ಮಾಡ್ತಾಯಿದ್ದೀವಿ. ಇವೆರಡೂ ಅಲ್ಲದೆ ಇವತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಏನಂತಂದರೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ದಿಸ್ ದ ಓನ್ಲಿ ಪೀಡಿಯಾಟ್ರಿಕ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ದ ಸ್ಟೇಟ್. ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಪೀಡಿಯಾಟ್ರಿಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ಇದರ ಬ್ರಾಂಚನ್ನು ನಾವು ಕಲಬುರಗಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಅದನ್ನು ಮುಂದಿನ ವಾರ ಅಡಿಗಲು 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೂನಿವರ್ಸಿಟಿ ಇದರಲ್ಲಿ 10 ಎಕರೆ ಜಾಗ ESI ಪಕ್ಕದಲ್ಲಿ ತೆಗೆದುಕೊಂಡು ಅಲ್ಲಿ ಒಂದು ಆಸ್ಪತ್ರೆಯನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಮಂಜೂರಾಗಿದೆ. ಅದನ್ನು ಅಡಿಗಲು ಕೂಡ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಈಗಾಗಲೇ ಒಂದು ಅದರ್ ದೆನ್ ಟ್ರಾಮಾ ಕ್ರಿಟಿಕಲ್ ಕೇರ್ ಯೂನಿಟ್ ಒಂದು 50 ಬೆಡ್ಡಿನ ಒಂದು ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರ್ ದೆನ್ ಟ್ರಾಮಾ ಕ್ರಿಟಿಕಲ್ ಕೇರ್ ಯೂನಿಟನ್ನು ಅದನ್ನು ಅಡಿಗಲ್ ಮಾಡಿದ್ದೀವಿ ಕೆಲಸ. ನಂತರ ಮಾತನಾಡಿದ HKE ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು, HKE ಶಿಕ್ಷಣ ಸಂಸ್ಥೆಯು ಶೈಕ್ಷಣಿಕ ಅಭಿವೃದ್ಧಿ ಸಾಕಷ್ಟು ಶ್ರಮಿಸುತ್ತಿದೆ. ಅದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸುತ್ತಿದೆ. ಇದಕ್ಕೆ ಅನೇಕರ ಸಹಕಾರವೇ ಕಾರಣ ಎಂದು ಹೇಳಿದರು. MR ಮೆಡಿಕಲ್ ಕಾಲೇಜ್ ಅಡಿಯಲ್ಲಿ ಬಸವೇಶ್ವರ ಹಾಗೂ ಸಂಗಮೇಶ್ವರ ಆಸ್ಪತ್ರೆಯ ಅಡಿಯಲ್ಲಿ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಸೆರೆಮನಿ
ಈ ಒಂದು ಕಾರ್ಯಕ್ರಮವನ್ನು ಇದೀಗ ಉದ್ಘಾಟನೆ ಮಾಡಿದಂಥ ನಮ್ಮವರೇ ಆದ ಆತ್ಮೀಯ ಮಿತ್ರರು, ಮೆಡಿಕಲ್ ಎಜುಕೇಷನ್ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರು, ಅಲ್ಲದೆ ನಮ್ಮ ಅಲುಮ್ನಿ ಆದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಇನ್ನೊಬ್ಬ ಆತ್ಮೀಯ ಮಿತ್ರರು, ವಿಧಾನ ಪರಿಷತ್ತಿನ ಸದಸ್ಯರು, ಅವರು ಕೂಡ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಹಾಗೂ ಇಲ್ಲೇ ಪಾಸಾದಂಥ, ಇಲ್ಲೇ MBBS ಮಾಡಿದಂಥ ಆತ್ಮೀಯರಾದಂಥ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರೇ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ರಾಜು ಭೀಮಳ್ಳಿ ಅವರೇ, ಕಾರ್ಯದರ್ಶಿಗಳಾದಂಥ ಉದಯ್ ಚಿಂಚೋಳಿ ಅವರೇ, ಜಂಟಿ ಕಾರ್ಯದರ್ಶಿಗಳಾದಂಥ ಕೈಲಾಶ್ ಪಾಟೀಲ್ ಅವರೇ, ಆಡಳಿತ ಮಂಡಳಿಯ ಸದಸ್ಯರು ಹಿರಿಯರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರೇ, ನಾಗೇಂದ್ರ ಮಂಠಾಳಿ ಅವರೇ, ಮಹಾದೇವಪ್ಪ ರಾಂಪುರಿ ಅವರೇ, ಶರಣಬಸಪ್ಪ ಹರ್ವಾಳ್ ಅವರೇ, ಸಾಯಿನಾಥ್ ಪಾಟೀಲ್ ಅವರೇ, ಅನಿಲ್ ಕುಮಾರ್ ಮರ್ಗೋಳ್ ಅವರೇ, ಕನ್ವೀನರ್ ಆದಂಥ ಕಿರಣ್ ದೇಶ್ಮುಖ್ ಅವರೇ, ನಾಗಣ್ಣ ಘಂಟಿ ಅವರೇ, ನಿಶಾಂತ್ ಯಲಿ ಅವರೇ, ಶಿವಾನಂದ್ ಮೇಳ್ಕುಂದಿ ಅವರೇ, ನಮ್ಮ ಸಂಸ್ಥೆಯ MR ಮೆಡಿಕಲ್ ಕಾಲೇಜಿನ ಡೀನ್ ಆದಂಥ ಡಾಕ್ಟರ್ ಶರಣಗೌಡ ಪಾಟೀಲ್ ಅವರೇ, ಉಪ ವೈಸ್ ಡೀನಾದಂಥ ಮಾನ್ಯ ವಿಜಯಕುಮಾರ್ ಕಪ್ಪಿಕೇರಿ ಅವರೇ, ಮಾನ್ಯ ಪೂಜಾರಿ ಅವರೇ, ನಂದ್ಯಾಳ್ ಅವರೇ, ಡಾಕ್ಟರ್ ಮಲ್ಲಿಕಾರ್ಜುನ್ ಭಂಡಾರಿ ಅವರೇ, ನಮ್ಮ MS ಆದಂಥ ಆನಂದ್ ಗಾರಂಪಳ್ಳಿ ಅವರೇ, ಶ್ರೀಮತಿ ಮೆಳ್ಕುಂದಿ ಅವರೇ, ಈ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ಸಂಸ್ಥೆಯ ಕುಟುಂಬದ ಸದಸ್ಯರೇ, ಹಿರಿಯರೇ, ವೈದ್ಯರೇ, ವಿದ್ಯಾರ್ಥಿಗಳೇ, ಎಲ್ಲ ಸಂಸ್ಥೆಯ ಪ್ರಾಂಶುಪಾಲರೇ, ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದ ನನ್ನ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ ಮತ್ತು ಬಂಧುಗಳೇ, ಅತ್ಯಂತ ಸಂತೋಷವಾದಂಥ ಈ ಒಂದು ಸಮಾರಂಭ ಅಂತ ಹೇಳ್ಬೋದು. HKE ಸೊಸೈಟಿ ಬಗ್ಗೆ ಬಹುಶಃ ಇಲ್ಲಿ ಸಾಕಷ್ಟು ಹಿರಿಯರು ಕೂತಿದ್ದಾರೆ, ನಾನೇನು ಹೇಳಬೇಕಾಗಿಲ್ಲ. ಆ್ಯಂಡ್ ಪ್ರಾಬಬ್ಲಿ ಐ ಬಿಲೀವ್ ಶರಣಪ್ರಕಾಶ್ ಪಾಟೀಲ್ ಅವರು ಬಹುಶಃ ಒಪ್ಕೊಡ್ತಾರೆ ಅಂತ ನಾನು ತಿಳ್ಕೊತೀನಿ. ದಿಸ್ ಸ್ಟಿಲ್ ಹ್ಯಾಪನ್ಸ್ ಟು ಬಿ ದ ಬಿಗ್ಗೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಫ್ ಕಲ್ಯಾಣ ಕರ್ನಾಟಕ ರೀಜನ್. This has played a very important role in shaping and giving professional education in our region. ಬಹುಶಃ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ 1958ರಲ್ಲಿ ಮಹಾದೇವಪ್ಪ ರಾಂಪುರಿ ಅವರು ಮತ್ತು ಅನೇಕ ಅವರ ಸಂಗಡಿಗರು ನಾವು PDA ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಆ್ಯಂಡ್ ಇಫ್ ಇಂಜಿನಿಯರಿಂಗ್ ಕಾಲೇಜ್ ಈಸ್ ದ ನಮ್ಮ ಮುಖ ಆಗಿದ್ದರೆ MR ಮೆಡಿಕಲ್ ಕಾಲೇಜ್ ನಮ್ಮ ಹೃದಯ, ಇಟ್ಸ್ ಅವರ್ ಹಾರ್ಟ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಐ ಗಿವ್ ಟು MR ಮೆಡಿಕಲ್ ಕಾಲೇಜ್. ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅನೇಕರಲ್ಲಿ ಹಿರಿಯರು ಕೂತಿದ್ದಾರೆ. ಸರ್ PR ಪಾಟೀಲ್ ಸರ್ ಇದ್ದಾರೆ, ಅನೇಕರಿದ್ದಾರೆ, ಭಂಡಾರಿ ಸರ್ ಅವರಿದ್ದಾರೆ. ಇದೇ ಈಗ ನಾನು ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೇಳಿದೆ, ಹೌದು ನಿಜ, MR ಮೆಡಿಕಲ್ ಕಾಲೇಜ್ ಸ್ಟಾಫ್ ವರ್ಕ್ಡ್ ಫಾರ್ ನಾಟ್ ಲೆಸ್ ದೆನ್ 30 years in ಗೌರ್ಮೆಂಟ್ ಹಾಸ್ಪಿಟಲ್. ದೆನ್ ಬಸವೇಶ್ವರ ಆಸ್ಪತ್ರೆ ಇರಲಿಲ್ಲ ಪ್ರಾರಂಭದಲ್ಲಿ. ಮೋಸ್ಟ್ ಆಫ್ ದ ಮೆಡಿಕಲ್ ಕಾಲೇಜ್, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ವಿಚ್ ಸ್ಟಾರ್ಟೆಡ್, ದೇ ವರ್ ಆಲ್ ಅಟ್ಯಾಚ್ ಟು ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ಹೆಚ್ಚು ಕಡಿಮೆ ಒಂದು 8-10 ಜನ ಸರ್ಕಾರಿ ವೈದ್ಯರು ಬಿಟ್ಟರೆ ದ ಎಂಟೈರ್ ಸ್ಟಾಫ್ ವಾಸ್ MR ಮೆಡಿಕಲ್ ಕಾಲೇಜ್ ಸ್ಟಾಫ್. So, our hospital has given services to the entire Kalyan Karnataka region. That is what Basaveshwar Hospital is, and I am very proud of it. MR ಮೆಡಿಕಲ್ ಕಾಲೇಜಲ್ಲಿ ಇವತ್ತು ನಾವು ನೆನೆಸ್ಕೋಬೇಕಾಗುತ್ತೆ. ತಮ್ಮೆಲ್ಲರಿಗೆ ಗೊತ್ತಿರ್ಬೋದು, 89ರಲ್ಲಿ ವಿ ಸ್ಟಾರ್ಟೆಡ್ ಬಸವೇಶ್ವರ ಹಾಸ್ಪಿಟಲ್, ಆ್ಯಂಡ್ ದೆನ್ ಇವತ್ತಿನ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಹ್ಯಾಸ್ ಸೆಡ್ ದ್ಯಾಟ್ ನೀವು ಗೌರ್ಮೆಂಟ್ ಕಾಲೇಜ್ ಮೇಲೆ ಡಿಪೆಂಡ್ ಇರೋಕ್ಕೆ ಸಾಧ್ಯವಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಇರೋಕ್ಕೆ ಸಾಧ್ಯ ಇಲ್ಲ, ಯು ಹ್ಯಾವ್ ಟು ಡಿಟ್ಯಾಚ್ ಯುವರ್ ಸೆಲ್ಫ್ ಅಂತ ಹೇಳಿದಾದಮೇಲೆ
2002ರಲ್ಲಿ we have completed the process of Basaveshwar Hospital and we were totally out of Basaveshwar Hospital, out of government hospital. ಇವತ್ತು I do remember great personalities who have worked here. ಡಾಕ್ಟರ್ ಧಡೇದವ್ರು ಕೆಲಸ ಮಾಡಿದ್ದಾರೆ ಅನೇಕ ವರ್ಷ ಪ್ರಿನ್ಸಿಪಲ್ ಆಗಿ. ಡಾಕ್ಟರ್ PS ಶಂಕರ್ ಅವರು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂತ ತಮ್ಮೆಲ್ಲರಿಗೂ 90 ವರ್ಷ ಆದರೂ ಕೂಡ ಇನ್ನೂ ನಮ್ಮ ಸಂಸ್ಥೆಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ನಮ್ಮ ಫಿಸಿಯೋಥೆರಪಿ ಕಾಲೇಜ್ ಆ್ಯಂಡ್ ಅಲೈಡ್ ಸೈನ್ಸಸ್ ಕಾಲೇಜ್ ಜವಾಬ್ದಾರಿಯನ್ನು ನಾನು PS ಶಂಕರ್ ಸಾಹೇಬ್ರಿಗೆ ನಾನು ಒಪ್ಪಿಸಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈವನ್ ಟಿಲ್ ಟುಡೇ ಈಸ್ ಸರ್ವಿಂಗ್ ಇನ್ ಅವರ್ ಹಾಸ್ಪಿಟಲ್. ಜೊತೆಗೆ ವಿ ಹ್ಯಾವ್ ಗ್ರೇಟ್ ಪರ್ಸನಾಲಿಟಿ ಲೈಕ್ ಡಾಕ್ಟರ್ ಮುರಳೀಧರ್ ರಾವ್, ಡಾಕ್ಟರ್ ನರ್ಸಣ್ಗಿ ಅವರು, ಮಲಕ್ ರೆಡ್ಡಿ ಸಾಹೇಬರು. ಹೀ ಈಸ್ ಅ ಫಿಸಿಷಿಯನ್ ಆ್ಯಂಡ್ ಹಿಂದೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದರು. TA ಪಾಟೀಲ್ ಅವರು ಇದ್ದರು, ಡಾಕ್ಟರ್ SN ದೇಶಪಾಂಡೆ ಅವರಿದ್ದರು, ನಮ್ಮ ಹಿಂದಿನ ಅಧ್ಯಕ್ಷರು ಜವಳಿಯವರು ಕೂಡ ಇಲ್ಲೇ ಅನೇಕ ವರ್ಷದ ಸೇವೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ, ಇನ್ನೂ ಭಾಳ ದೊಡ್ಡದಾದಂಥ ಪಟ್ಟಿ ಇದೆ. ದೇ ಹ್ಯಾವ್ ಆಲ್ ಸರ್ವ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಹಾಸ್ಪಿಟಲ್. ಮಾಡರ್ನೈಜೇಷನ್, ಆಧುನೀಕರಣ ಅಥವಾ ಏನೇ ಇವತ್ತು ಹೊಸತನವನ್ನು ಆ ಸಮಯದ ಪ್ರಕಾರ ನಾವು ತರಲಿಲ್ಲ ಅಂದರೆ ವಿ ವುಡ್ ಬಿ ಫೇಲಿಂಗ್ ಇನ್ ಅವರ್ ಡ್ಯೂಟೀಸ್. ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ. ನಾನು ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಫ್ ಯು ಕಂಪೇರ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ, ದೇ ಆರ್ ಮೋರ್ ದೆನ್ 50+ ಇನ್ಸ್ಟಿಟ್ಯೂಷನ್ಸ್ ಟುಡೇ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದವರು ತಮ್ಮ PU ಕಾಲೇಜ್ ಆಗಲಿ ಅಥವಾ ಡಿಗ್ರಿ ಕಾಲೇಜ್ ಆಗಲಿ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋದರು. ಆ್ಯಂಡ್ ದೇ ಸ್ಟಾರ್ಟೆಡ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಬೇರೆ ಬೇರೆ ಸಬ್ಜೆಕ್ಟಲ್ಲಿ BCA, MCA ಇವೆಲ್ಲ ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಏನು ಹೇಳಿದ್ರು ಅಂದರೆ ನಿಮ್ಮ ಗ್ರಾಂಟ್ ಬೇಕಾಗಿಲ್ಲ, ನೀವು ಗ್ರಾಂಟ್ ವಾಪಸ್ ತೊಗೊಳ್ರಿ, ನಮ್ಮ ಸಂಸ್ಥೆ ನಮ್ಮ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಶಕ್ತಿಶಾಲಿ ಆಗಿದೆ. ಆ್ಯಂಡ್ ದಟ್ಸ್ ಹೌ ದೇ ಹ್ಯಾವ್ ಡೈವರ್ಸಿಫೈಡ್ ಇನ್ ಟೈಮ್. I need to say that today, somewhere, somehow, we could not do that. We did not do that. And my question before everyone is why? ಯಾಕದು ಬದಲಾವಣೆ ತರಲಿಲ್ಲ? ಯಾಕದು ಬದಲಾವಣೆ ಆಗಲಿಲ್ಲ? ವಾಟ್ ವೆಂಟ್ ರಾಂಗ್? ಒಂದೇ ಒಂದು ಆರ್ಡರ್ನಲ್ಲಿ KLE ಸೊಸೈಟಿ, JNMC ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು. ಬಾಪೂಜಿ ಎಜುಕೇಷನ್ ಸೊಸೈಟಿ ಅಂಡರ್ ಬಾಪೂಜಿ ಎಜುಕೇಷನ್ ಸೊಸೈಟಿ ಅವರು ಕಾಲೇಜ್ ಪ್ರಾರಂಭ ಮಾಡಿದರು. MR ಮೆಡಿಕಲ್ ಕಾಲೇಜ್ ನಮಗೂ ಕೂಡ ಒಂದೇ ಆರ್ಡ್ರಲ್ಲಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೊನ್ನೆ KLE ಸೊಸೈಟಿಯ ಅಧ್ಯಕ್ಷ ಕೋರೆ ಸಾಹೇಬರು ನನಗೂ, ರಾಜಾ ಭೀಮಳ್ಳಿ ಅವರಿಗೂ, ಉದಯ್ ಅವರಿಗೂ ಹೆಚ್ಚು ಕಡಿಮೆ ನಾವು 8 ಜನ ಆಡಳಿತ ಮಂಡಳಿಯ ಸದಸ್ಯರು ಅವ್ರು ನಮ್ಗೆ ಹೇಳಿದರು, ಇಲ್ಲ ಹೊಸ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ತಾಯಿದ್ದೀವಿ ನಮೋಶಿಯವರೇ, ನೀವೆಲ್ಲರೂ ಬರ್ರಿ ನೋಡ್ರಿ ಅಂತ ಹೇಳಿದರು. ದೇ ಹ್ಯಾವ್ ಸ್ಟಾರ್ಟೆಡ್ ಅ 300-bedded cancer hospital, spending 350 crores. Sir, what went wrong? Why did we do not do this? ಎಲ್ಲಿ ನಾವು ಎಡವಿದ್ದೇವೆ? ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಡ್ಯೂರಿಂಗ್ 2009 and 2015 we did get MRI. ಮೊದಲನೇ 1.5 ಟೆಸ್ಲಾ MRI ಬಹುಶಃ ನಮ್ಮ ಭಾಗದಲ್ಲಿ ಅಲ್ಲಿ ಇರಲಿಲ್ಲ. ನ್ಯೂರೋ ಸರ್ಜರಿ ವಿ ಸ್ಟಾರ್ಟೆಡ್. ಬರ್ನ್ಸ್ ವಾರ್ಡ್ ನಾವು ಪ್ರಾರಂಭ ಮಾಡಿದ್ದೇವೆ. ವಿ ಅಪ್ಗ್ರೇಡೆಡ್ ಮೆನಿ ಆಫ್ ದ OTs, ಮಾಡ್ಯುಲರ್ OTs ಪ್ರಾರಂಭ ಮಾಡಿದ್ವಿ. ಹೊಸ ಇಕ್ವಿಪ್ಮೆಂಟನ್ನು ತಂದಿದ್ದೀವಿ. 8 ಹೊಸ ಕಟ್ಟಡನ ಈ ಬಿಲ್ಡಿಂಗಲ್ಲಿ ಕಟ್ಟಿದ್ದೇವೆ. ಜೊತೆಗೆ ನಾವು ಬಯೋಮೆಡಿಕಲ್ ಅಂದರೆ ಗೊತ್ತಿದ್ದಿದ್ದಿಲ್ಲ. ವಿ ಗಾಟ್ ಬಯೋಮೆಡಿಕಲ್ ಇಂಜಿನಿಯರ್ಸ್, ವಿ ಗಾಟ್ ಎಂಪ್ಯಾನಲ್ಮೆಂಟ್ ಪೀಪಲ್ ಟು ಹ್ಯಾಂಡಲ್ ಇಟ್. ನಮ್ಮ ಹೊಸ ಸಾಫ್ಟ್ವೇರನ್ನು ತಂದು ವಿ ಕಂಪ್ಯೂಟರೈಸ್ ಎವ್ರಿಥಿಂಗ್. ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೇವೆ. ಬಟ್ ಸಬ್ಸಿಕ್ವೆಂಟ್ಲಿ ನಥಿಂಗ್ ಹ್ಯಾಪನ್. I need to say that ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್ 2019-20 ಬಂತು. ದ ವರ್ಲ್ಡ್, ಪ್ರಕಾಶ್ ಅವರು ಶರಣ್ ಪ್ರಕಾಶ್ ಅವರು, he is a witness, he knows very well, the world has spent on hospitals. Everyone, they have spent everything on hospitals. ನಮ್ಮಲ್ಲಿ ಏನಾಯಿತು? What went wrong? Why nothing has happened? Where is the development? There were not less than about 16 to 18 super specialists then. ಒಬ್ಬೊಬ್ಬರು ಎಲ್ಲರೂ ಬಿಟ್ಟು ಹೋದರು. Only 4 people were there when we joined, when we came. ನಮ್ಮ ಮ್ಯಾನೇಜ್ಮೆಂಟ್ ಬಂದಾದಮೇಲೆ
I should thank my management members. I should thank everyone. They have cooperated me 100%. ನೀವು ನಮೋಶ್ವರೇ ನೀವೆಲ್ಲರೂ ಏನು ಡೆವಲಪ್ಮೆಂಟ್ ಮಾಡ್ತೀರಿ ಮಾಡಿರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಚಪ್ಪಾಳೆಯನ್ನು ತಟ್ಟಬೇಕು. ದೇ ಆರ್ ಆಲ್ ವಿತ್ ಮೀ ಫಾರ್ ಡೆವಲಪ್ಮೆಂಟ್. ಸರ್ ನಿಮ್ಗೆ ಗೊತ್ತಿರಲಿ, ಭಾಳ ಕೆಳಮಟ್ಟಿಗೆ ನಮ್ಮ ಅಡ್ಮಿಷನ್ಸ್ ಪೇಷಂಟ್ಸ್ ಇತ್ಯಾದಿ ಇತ್ತು. I hope Dr. Sharan Prakash is aware of that. ಅಷ್ಟು ಮಟ್ಟಿಗೆ ಕುಸಿದಿತ್ತು. Today we are happy to say that within a month or two we will be 1000 plus OPDs every day ನಮ್ಮ ಸಂಸ್ಥೆಯಲ್ಲಿ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. And we already have 3-4 ಜನ ಸೂಪರ್ ಸ್ಪೆಷಲಿಸ್ಟ್ ಇವತ್ತು ಯಾಕೋ ಬಂದಿಲ್ಲ ಕೆಲವು ಕಾರಣಾಂತರಗಳಿಂದ. We have already have more than 16 super specialists in our hospital. Sir, I would like to say that ಬಹಳಷ್ಟು ರೀತಿಯಿಂದ ನಾವು ಒಂದೊಂದಾಗಿ ನಾವು ಸರಿಪಡಿಸುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ವಿ ಡಿಡ್ ಹ್ಯಾವ್ ಅ ಕನ್ಸಲ್ಟೆಂಟ್ ಕಾಲ್ಡ್ ಮಣಿಮನನ್. ಭಾಳಷ್ಟು ಜನ ಯಾಕ್ರಿ ಅವ್ರು ಯಾಕೆ ಬೇಕು, ನಾವಿಲ್ಲೇನ್ರಿ, ಹೌದ್ರಿ ನೀವು ಇದ್ದೀರಿ, ನಾವು ಎಲ್ಲರೂ ಸೇರಿ ಒಳ್ಳೆಯದನ್ನು ಮಾಡೋಣ. ವಿ ವುಡ್ ಲೈಕ್ ಟು ಟೇಕ್ ಸಮ್ ಸಜೆಷನ್ಸ್ ಫ್ರಮ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಡೂ ಸಮ್ ಬೆಟರ್ ಥಿಂಗ್ಸ್ ಅಂತೇಳಿ ಅವ್ರನ್ನ ಕರ್ಕೊಂಡ್ಬಂದಿದ್ದೇವೆ. ಇಟ್ ವಾಸ್ ಬಿಕಾಸ್ ಆಫ್ ಹಿಮ್ ವಿ ಗಾಟ್ ಎಮರ್ಜೆನ್ಸಿ ಮೆಡಿಸಿನ್ ಟುಡೇ. ಎಮರ್ಜೆನ್ಸಿ ಮೆಡಿಸಿನ್ನ ಸಿಬ್ಬಂದಿಯವರು ನಮ್ಮ ರಾಹುಲ್ ಕಟ್ಟ ಅವರೆಲ್ಲರೂ ಒಳ್ಳೆಯ ಸಜೆಷನ್ಸನ್ನು ಕೊಟ್ಟಿದ್ದಕ್ಕಾಗಿ ನಾವು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಹೌಸ್ ಕೀಪಿಂಗ್ ಏನು ಸರ್, ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಅದ, ಎಲ್ಲಿ ನೋಡಿದಲ್ಲಿ ಕಸ ಸರಿಗೆ ಸ್ವಚ್ಛತೆ ಇಲ್ಲ, ಯಾಕೆ ಏನು ಮಾಡ್ತಿದ್ದೀರಿ? ಇಮಿಡಿಯೇಟ್ಲಿ ವಿ ಚೇಂಜ್ ದ ಹೌಸ್ ಕೀಪಿಂಗ್ ಟೀಮ್. 24 ಲಕ್ಷ ಖರ್ಚು ಮಾಡ್ತಿದ್ವಿ, ನಾವು ವಿ ಆರ್ ಸ್ಪೆಂಡಿಂಗ್ 47 lakh rupees per month. Outsourcing, it is outsourced. Security we have changed. 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. Today we are spending 13 lakh rupees in security. Likewise, we have appointed more than 100 nurses. Nurses are the backbone of the institution. ತಮ್ಮೆಲ್ಲರಿಗೂ ಗೊತ್ತಿರಲಿ, 100 ಜನ ನರ್ಸಸ್ ಬರೀ ಅಪಾಯಿಂಟ್ ಮಾಡೋದು ಅಷ್ಟೇ ಅಲ್ಲ, ವಿ ಆರ್ ಗಿವಿಂಗ್ ಅ ವೆರಿ ಗುಡ್ ಟ್ರೈನಿಂಗ್ ಟು ದ ನರ್ಸಸ್. ದ ಅದರ್ ಡೇ ನಾವು ಇವತ್ತು ರಾಹುಲ್ ಕಟ್ಟ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನಮ್ಮ ಕಾಲೇಜ್, ನಮ್ಮ ಹಾಸ್ಪಿಟಲಿನ 12 nurses we have sent them to Star Hospital to get them trained so that they'll be in a better position working in our hospital in the emergency department. These all things, apart from this academic activity ಕೂಡ ಭಾಳ ಚುರುಕುಗೊಳಿಸಿದ್ದೇವೆ. ನನಗೆಲ್ಲರೂ ಸ್ವಲ್ಪ ನಮ್ಮ ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಇವೆಲ್ಲ ಸ್ಟಾಫ್ ಮೆಂಬರ್ ಸ್ವಲ್ಪ ಒಂದೊಂದು ಸರ್ತಿ ದಿಟ್ಟಿಷ್ಟು ನೋಡ್ತಾರೆ, ಏನು ರೀ ನಮೋಶಿ ಸುಮ್ಮನೆ ಬಂದಪ್ಪ, ಮೊದಲು ಆರಾಮಿತ್ತು ಭಾಳ, ಯಾಕೋ ಇವ್ ಭಾಳ ಕಿರಿಕಿರಿ ಕೊಡ್ಲಿಕ್ಕತ್ತಾನ ಅಂತೂ ಅಂತಿರಬೇಕು. ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ಕೋಆಪ್ರೇಟ್. ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, NMC ಏನು ಹೇಳುತ್ತೆ, every year you do 2 CMAs in one department. And let me tell you, what we did, 2 CMA ವರ್ಷಕ್ಕಲ್ಲ, ತಿಂಗಳಿಗೆ 2 CMA ಮಾಡಂತ ಹೇಳಿದ್ದೀವಿ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ದಯವಿಟ್ಟು ಚಪ್ಪಾಳೆನೇ ತಟ್ಟಿ ನಮ್ಮ ವೈದ್ಯರಿಗೂ ಕೂಡ ನಾವು ಕಾಂಪ್ಲಿಮೆಂಟ್ ಮಾಡೋಣ. ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ವರ್ಕ್ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಸಾಫ್ಟ್ವೇರ್ 15 ವರ್ಷ ಹಿಂದೆ ತಂದಿತ್ತು. ದೇರ್ ವಾಸ್ ನೋ ಚೇಂಜ್. NMC ಸೇಸ್ ನೋ, ಎವ್ರಿಥಿಂಗ್ ವಿಲ್ ಬಿ ಲಿಂಕ್ ಟು ಅಸ್. ಎವ್ರಿ ಎಂಟ್ರಿ, ಆಧಾರದ ಎಂಟ್ರಿ ಕೂಡ ನಿಮ್ಮಲ್ಲಿ ಮಾಡಿದ ತಕ್ಷಣ ನಮ್ಮಲ್ಲಿ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ನೀವು ಅದು ಅಳವಡಿಸ್ಕೊಂಡಿಲ್ಲ ಅಂತಂದರೆ ವಿ ವುಡ್ ರಾದರ್ ಕ್ಲೋಸ್ ಯುವರ್ ಹಾಸ್ಪಿಟಲ್ ಅಂತ ಆ ಮಟ್ಟದ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಆ ವಾರ್ನಿಂಗ್ ತೊಗೊಂಡು 6 ಲಕ್ಷ ರೂಪಾಯಿ ಪೆನಾಲ್ಟಿ ಕೂಡ ಕಟ್ಟಿದ್ದೇವೆ ನಾವು. ಬಟ್ ವಿ ಡಿ ನಾಟ್ ಗೋ ಬ್ಯಾಕ್, ವಿ ಡಿ ನಾಟ್ ಲ್ಯಾಕ್ ಬಿಹೈಂಡ್. ಇವತ್ತು ಹೆಚ್ಚು ಕಡಿಮೆ ಒಂದು 45 ಲಕ್ಷ ರೂಪಾಯಿ ನಾವು ಸಾಫ್ಟ್ವೇರ್ ಕೊಟ್ಟಿರಬೇಕು ಮನೋರಮಾ. But we have spent about 1.4 crore rupees in getting everything updated. I should congratulate my IT team. They have started their work yesterday. ದಯವಿಟ್ಟು ಅವ್ರಿಗೆ ಚಪ್ಪಾಳಿ ತಟ್ಟಿ ಅವರಿಗೆ ವೆಲ್ಕಮನ್ನು ಮಾಡೋಣ. ಇದಷ್ಟೇ ಅಲ್ಲ, ಇದೀಗ ನನ್ನ ಮಿತ್ರರು ಕೂಡ ಹೇಳಿದರು, 71-72ರಲ್ಲಿ ಹಾಸ್ಟೆಲ್ ಕಟ್ಟಿದ್ದು, ಆ CPM ಹಾಸ್ಟೆಲ್ಲು ಕೂಡ ಹೊಸ ಹಾಸ್ಟೆಲನ್ನು ಕಟ್ತಾ ಇದ್ದೀವಿ. ವೇರ್ ದರ್ ವಿಲ್ ಬಿ ಹೌಸ್ 260 ಸ್ಟೂಡೆಂಟ್ಸ್ ವಿತ್ ಪ್ರಾಬಬ್ಲಿ 159 ರೂಮ್ಸ್. ಇದನ್ನು ಕೂಡ ಮಾಡ್ತಾಯಿದ್ದೀವಿ. MR ಮೆಡಿಕಲ್ ಕಾಲೇಜಲ್ಲಿ ಮೇನ್ ಬಿಲ್ಡಿಂಗಲ್ಲಿ 2nd and 3rd ಫ್ಲೋರ್ ಕಟ್ತಾ ಇದ್ದೇವೆ. ಯಾಕೆ? ವಿ ಹ್ಯಾವ್ 150 ಸೀಟ್ಸ್. ಆ್ಯಂಡ್ ಶರಣ್ ಪ್ರಕಾಶ್ ಅವರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ,
ಹಿ ಈಸ್ ಆಲ್ರೆಡಿ ಕೋಆಪ್ರೇಟಿಂಗ್ ಇನ್ ಅ ವೆರಿ ಬಿಗ್ ವೇ. ದಯವಿಟ್ಟು ಅವ್ರಿಗೆ ಚಪ್ಪಾಳೆ ತಟ್ಟಬೇಕಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಎಚ್ಕೆಇ ಸೊಸೈಟಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ರಾಜಾ ಭೀಮಳ್ಳಿ, ಕಾರ್ಯದರ್ಶಿ ಉದಯ್ ಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಅರುಣ್ ಕುಮಾರ್ ಎಂವೈ ಪಾಟೀಲ್ ರಿಟೆಕ್, ಅರುಣ್ ಕುಮಾರ್ ಎಂ ಪಾಟೀಲ್, ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಸಾಯಿನಾಥ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಪಟ್ಟಣ್, ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಮರ್ಗೋಳ್, ನಿಶಾಂತ್ ಜಿ ಏಲಿ, ಡಾಕ್ಟರ್ ಶಿವಾನಂದ್ ಎಸ್ ಮೇಳ್ಕುಂದಿ, ಎಂಆರ್ಎಂಸಿ ಕಾಲೇಜಿನ ಡೀನಾ ಡಾಕ್ಟರ್ ಶರಣಗೌಡ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.